ಇಷ್ಟು ದೊಡ್ಡ ಬೇಸ್ಮೆಂಟ್ ಅಲ್ಲಿ ನಾವು ಕಳೆದೋಗಿರೋದು ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ಬೆಳಗ್ಗೆ ಎದ್ಬಿಟ್ಟು ನಮ್ಮ ಫ್ರೆಂಡ್ ಫೋನ್ ಮಾಡ್ದ, ಬಾರೋ ಸ್ವಲ್ಪ ಕೆಲಸ ಐತೆ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ದ. ಅದಕ್ಕೆ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ವಿ ಆಚೆ. ಕೆಲಸ ಮಾಡೋ ಜಾಗಕ್ಕೆ ಹೋದ್ರೆ ನೋಡಿದ್ರೆ ಆ ಕೆಲಸ ಮಾಡೋ ಜಾಗ ಮಾತ್ರ ಬೆಂಕಿ ಆಗಿದೆ. ಬೆಂಗಳೂರಲ್ಲಿ ಇದೀವ ಏನು ಅಮೆರಿಕನದಲ್ಲಿ ಇದೀವ ಅಂತ ಅನಿಸ್ತಾ ಇದೆ ನನಗೆ. ಅಂದ್ರೆ ಸೂಪರ್ ಆಗಿತ್ತು ಮಾತ್ರ ಪ್ಲೇಸ್. ನನಗಂತೂ ಖುಷಿ ಆಗೈತೆ ಆಯ್ತಾ ಅಲ್ಲಿರೋ ಕ್ಲೀನಿಂಗ್ ಎಲ್ಲ ನೋಡ್ಬಿಟ್ಟು. ನಾವು ನಿಜವಾಗ್ಲೂ ಬೆಂಗಳೂರಲ್ಲಿ ಈ ತರ ಪ್ಲೇಸ್ ಐತೆ ಅಂತ ನೆನ್ನೆನೆ ಗೊತ್ತಾಗಿರೋದು ನನಗಂತೂ. ಟಕ್ಲಾ ಆಕ್ಟಿಂಗ್ ಏನ್ ಮಾಡ್ತಲ್ಲ, ನೀನೇ ನೋಡಿರಿ ಇಲ್ಲಿರೋ ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಬಂದ್ವಿ. ನಮ್ ಗಾಡಿ ಹುಡ್ಕೊಳಕ್ಕೆ ನಮ್ಗೆ ಅಂತೂ ಬೇಜಾರಾಗೋಯ್ತು. ಎಲ್ಲಿ ಕಳೆದೋಗಿದ್ವಿ ಬೇಸ್ಮೆಂಟ್ ಒಳಗಡೆ ಹೋಗಿರೋ ಜಾಗಕ್ಕೆ ಮತ್ತೆ ಬರುತ್ತೆ. ಕಾಂಚನ ಚಳ ಬಂದ್ರೆ ಭಯ ಆಗುತ್ತೆ. ಹಿಂಗೆ ಮಾಡೋದಿಲ್ಲ ನೋಡ್ರಿ, ನಾನು ಹೇಳದ್ಮೇಲೆ ಅವ್ನು ಹೇಳ್ತಾನೆ. ಹೆಲ್ಮೆಟ್ ಅಲ್ಲಿ ಟೇಬಲ್ ಮೇಲೆ ಐತೆ. ಡಿಪ್ರೆಷನ್ ಗಾಡಿ ತಗೊಂಡ್ ಹೋಗ್ತಲ್ಲ ಹಂಗೆ ಎತ್ಕೊಳ್ಳೋಣ. ಕಾರು ಎದುರುಗಡೆ ಬಂದ್ರೆ ಮಾಡಲ್ಲ, ಆಮೇಲೆ ಬಾಯಿ ಬರ್ತದೆ. ಸೀದಾ ಬೇಸ್ಮೆಂಟ್ 3 ಹೋದ್ವಿ. ಅಲ್ಲಿ ಹುಡುಕಾಡ್ವಿ, ನಮ್ ಗಾಡಿ ಸಿಕ್ತು. ಕಳ್ಳನ್ ಮಕ್ಳು ತಿರ್ಗಾಡ್ತಾನೆ ಒಬ್ರು ಇಲ್ಲಿ. ಗಾಡಿ ಸಿಕ್ತಾವ. ಅದದ್ದು ಫೈನಲ್ ಗಾಡಿ ಹುಡುಕ್ದ್ವಿ ನಮ್ದು. ನಿನ್ನ ಹತ್ರನೇ ಐತೆ. ಮನೆಗೆ ಬಂದ್ಬಿಟ್ಟು ನಮ್ಮ ಮಚ್ಚನ್ ಅವ್ರ ತಮ್ಮನ್ ಕರ್ಕೊಂಡು ಹೋಗ್ತಾ ಇದೀವಿ ಸೀದಾ ಸ್ವಿಮ್ಮಿಂಗ್ ಪೂಲ್. ಅಷ್ಟೇ